ಹಾಯ್ ಗೋಪ್ಸ್. ಹಾಯ್ ನಿಸ್ಸು. ಹೋಗ್ತೀನಿ, ನನಗೇನು ಭಯ ನನಗೆ. ಹಾಯ್ ಫ್ರೆಂಡ್ಸ್, ಮಾರ್ನಿಂಗ್. ಒಳ್ಳೆ ರೇಖಾ ಆಂಟಿ ಜೊತೆ ತರ ಹೇಳ್ತಾ ಇದೀರಲ್ಲ ಇಬ್ರು. ಹೌದು, ನಮ್ ರೇಖಾ ಆಂಟಿ ಫ್ಯಾನ್ ನಾವು. ಇವಾಗ ಆಂಟಿ ಹೇಗಿದ್ದೀರಾ? ಇವ್ರಿಬ್ರಿದೆ ನಾನು ಮಾತಾಡಕ್ಕೆ ಬಿಡಲ್ಲ. ಅವ್ಳು ಬಿಟ್ರೆ ಇವನು ಬಿಟ್ರೆ ಅವಳು ಇಬ್ರು ಹೊಡ ಅಂತಿರ್ತಾರೆ. ನಾನೇನು ಮಾತಾಡಿಲ್ಲ, ನಾನು ನಿನಗೆ ಹೇಳ್ತಾ ಇರೋದು. ಫ್ರೆಂಡ್ಸ್, ಇವಾಗ ಏನಪ್ಪಾ ಅಂತಂದ್ರೆ ನಮ್ ಸಕಲೇಶ್ಪುರ ಪ್ಲಾನ್ ಕ್ಯಾನ್ಸಲ್ ಆಯ್ತು. ಹಂಗಾಗಿ ಕೆಲಸ ಮಾಡ್ರು, ಎಲ್ಲರೂ ಹೋಗ್ಲೇಬೇಕು ಅಂತ ಫಿಕ್ಸ್ ಆಗಿ ಮುತ್ತತ್ತಿಗೆ ಹೋಗ್ತಿದೀವಿ. ನಮ್ಮ ಘಟೋತ್ಕಚನ ಪಿಕ್ ಮಾಡಬೇಕು. ಆರ್ ಆರ್ ನಗರ ಹೋಗ್ತಿದೀವಿ. ಸರ್ಕಲ್ ಶೆಲ್ ಸರ್ಕಲ್ ಹತ್ರ ಇದೆ. ಲೆಫ್ಟ್ ಫ್ರೆಂಡ್ಸ್, ಇವಾಗ ಬರ್ತವನೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ಗೆಲ್ಲ ಆಯ್ ಹೇಳು. ಜೋರಾಗಿ ಹೇಳು. ನಾನು ಎಡಿಟಿಂಗ್ ಹೆಂಗಿದೆ ಬ್ರೋ? ಬಿರಿಯಾನಿ ವ್ಲಾಗ್ದು ಚೆನ್ನಾಗಿದ್ಯಾ? ಲೋಕಿ ಬ್ರೋ ಒಪ್ಕೊಂಡ್ರು ಅಂದ್ರೆ ನಾನು 100% ಎಡಿಟರ್, ಗುಡ್ ಎಡಿಟರ್ ಅಂತ. ಇವನ್ ಹೆಂಗ್ ಗೊತ್ತಾ, ಇವನ್ ಎಡಿಟ್ ಮಾಡೋದು ಹಿಂಗೆ ಝೂಮ್ ಇನ್ ಹಾಕಿ ಝೂಮ್ ಔಟ್ ಮಾಡಿ ಟಗ 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 ಅಂತಿರ್ಬೇಕು. ಅದ್ರ ಫೇಸ್ ಏನು ಕಾಣ್ತಿರಲ್ಲ, ಎಲ್ಲ ಬ್ಲರ್ ಮಾಡಿರ್ತಾನೆ. ಬ್ಯಾಕ್ ಗ್ರೌಂಡ್ ಅಷ್ಟೇ ಫುಲ್ ಬ್ಲರ್. ಟಗ 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 ಅಂತಿರ್ಬೇಕು. ತಿರುಪತಿ ಜಾತ್ರೆ ಮಾಡಿರ್ತಾರೆ. ಜಾತ್ರೆ ವಿಡಿಯೋ ನನ್ನ ಮಾಡೋ ವಿಡಿಯೋ ನನ್ನ ಮಾಡೋ. ಇವಳು ಕ್ಯಾಮ್ರಾ ಹಿಡ್ಕೊಳಕ್ಕೆ ಯಾವಾಗಿಂದ ಹೇಳ್ಕೊಡ್ಬೇಕೋ ಗೊತ್ತಿಲ್ಲ ಗೈಸ್ ಇವಳಿಗೆ. ಇವಾಗ ತೋರ್ಸ್ ಮಾಡ್ಕೊತಾರೆ, ವಿಡಿಯೋ ಮಾಡ್ಬಿಟ್ಟಿದ್ದೀನಿ, ಏನ್ ಮಾಡಕ್ಕಾಗಲ್ಲ. ನನ್ನ ಕೈ ಕೊಟ್ಟರು ಯಾರಿದೆ ತೋರ್ಸು? ನಾವು ಕೇಳಲ್ಲ ಗುರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಕಳ್ಳ ಬ್ಲಾಕ್ ಟೀ ಆಂಟಿ ನಂಗೆ ಒಂಟಿ ಬನ್ನಿ ಎಲ್ಲ ಟೀ ಕುಡಿಯೋಣ. ಮಾಡ್ದ ಇವನು ಎಲ್ಲ ಹಿಂಗ್ ಇಟ್ಕೊಂಡು ಹಿಂಗ್ ಮಾಡ್ತಾರಲ್ಲ, ಇವನು ಕಲಿತಾವನೆ. ನಾನ್ ಕಲ್ತಿದ್ದೀನಿ, ನಿನ್ಗೆ ಬರಲ್ಲ. ಈಸಿ ಸಿಂಪಲ್ ಇದು. ಕ್ಯಾಮ್ರಾ ಹಿಂಗ್ ಹಿಡ್ಕೊಳ್ಳೋದು. ಇವಳು ಈ ಕ್ಯಾಮ್ರಾ ಹಿಡ್ಕೋಬೇಕಂದ್ರೆ ಬರ್ತಿಲ್ಲ ಫ್ರೆಂಡ್ಸ್, ಕ್ಯಾಮ್ರಾ ಕಟ್ ಮಾಡು. ಬಂದು ಟೀ ಹಾಯ್ ಮಾಡಿ. ಏನ್ ನಿಮ್ಮ ಹೆಸರು? ಸಹನಾ ಅವರ? ನಿಮ್ಮ ಹೆಸರು? ಟಿಫನ್ ನಾವು ಹೋಗ್ತಮ್ಮ, ನಾವು ಇದಕ್ಕೆ ಹೋಗ್ತಿದ್ದೀವಿ, ಮುತ್ತತ್ತಿಗೆ. ಅದೇ ಅಲ್ಲೋಗಿ ತಿಂತೀವಿ ಅಂತ ಹೇಳಿದ್ದು. ಇನ್ನು ಅಲ್ಲಿ ಹೋಗಿ 1 ಗಂಟೆ ಆಗುತ್ತೆ. ತಿನ್ನೋಣ ನಾವು ಮಧ್ಯದಲ್ಲಿ ಅದು ಮಾಡ್ಕೊಂಡು ಇಲ್ಲೇ ತಿನ್ಕೊಂಡು ಹೋಗೋದಾ? ಆಯ್ತು, ಇಲ್ಲೇ ತಿನ್ನೋಣ ಟಿಫನ್ನು. ನಂದಾಯ್ತು, ನಾನು ಮಾಡ್ಕೊಂಬಂದೆ. ನಾವು ತಿಂದಿಲ್ಲ. ಏನಿದೆ? ಹೌದಾ? ಪೂರಿ ಬೇಡ, ದೋಸೆ ಕೊಡಿ. ದೋಸೆ ನಾನು ಹಾಕ್ತೀನಿ ದೋಸೆನ. ಹೆಂಗ ಆಗಾನ ಇವಳು ದೋಸೆನ. ನಮ್ದೇ ಹೋಟ್ಲು ಫ್ರೆಂಡ್ಸ್. ಎಲ್ಲಿದೆ ಗೊತ್ತಾ? ಕನ್ಪುರ ರೋಡಲ್ಲಿ ಇದೆ ಇದು ಹೋಟ್ಲು. ಈ ಕಡೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ವಿಸಿಟ್ ಮಾಡ್ಬಿಟ್ಟು ಮಕ್ಕಳು ಹೋಟ್ಲು ನಡೆಸ್ತಾವ್ರೆ. ನೈಸ್ ರೋಡ್ ಪಕ್ಕದಲ್ಲೇ ಅಂತ ಹೇಳು. ನೀ ಕನಕಪುರ ರೋಡ್ ಅಂತ ಎಲ್ಲಿ ಅಂತ ಹೋಗ್ತಾರ ಅವರು? ಕನಕಪುರ ರೋಡ್ ಅಂತ ಹೇಳಿ. ಆಮೇಲೆ ಇವ್ರಿಬ್ರು ಫೋಟೋ ಇಟ್ಕೊಂಡು ಹೋಗ್ತಾರೆ. ಅಕ್ಕ ಇವ್ರಿಬ್ರು ನೋಡಿ ದೋಸೆ ಹಾಕ್ತಾರೆ ಇವರೆಲ್ಲರೂ ಅಂತ. ಇಲ್ಲಿ ಕಳ್ಳ ಕತ್ ತಿಂತವನೆ. ಸಾಕಾಗಿದೆ ಬೋಂಡ. ಇನ್ನೂ ತಿಂದೇ ಇಲ್ಲ ಅವನು. ಚೆನ್ನಾಗಿದೆ ನೋಡಿ. ನನಗೆ ಕೈ ದೋಸೆ ಹಾಕ್ಬಿಡ್ತಾರೆ. ಕೈ ದೋಸೆ ಆದ್ರೆ ಕಷ್ಟ. ನೋಡಿ ಎಷ್ಟು ಚೆನ್ನಾಗಿ ಹಾಕೊಂಡು ನೋಡ್ತೀನಿ ಈ ದೋಸೆ. ಇವ್ರು ಫಸ್ಟ್, ನಾನು ತಿನ್ನಲ್ಲ. ಚಾನ್ಸೇ ಇಲ್ಲ, ನಾನ್ ತಿನ್ನಲ್ಲ. ಅದು ಇಂಡಿಯಾ ಪಾಕಿಸ್ತಾನ ಆಗಿರ್ತದೆ. ನೋಡಿ ದೋಸೆ ನೋಡಿ, ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರು. ಓಕೆ, ಒಂದು ದೋಸೆಗೆ ತಿನ್ಬೋದು ತಾನೆ? ಅಲ್ಲ, ಇನ್ನೂ ಅದು ಗೊತ್ತಾಗುತ್ತೆ.
ನೀವೇನು ಹೇಳ್ಬಿಡ್ಬಿಡಿ ಅವಳೆ ಎತ್ತಿ ಎಷ್ಟೊತ್ತಿಗೆ ಎತ್ತಾಳೆ ನೋಡ್ತೀನಿ. ಸಾಕಿ ಇನ್ನತ್ತಿ ಅದಕ್ಕೆ ಎಣ್ಣೆ ನೋಡಿ ಮುಟ್ಟಾಗ್ತವೆ ಎಲ್ಲ ಎಣ್ಣೆ ಇಲ್ಲ ಅಂದ್ರೆ ಹಾಕೋದು ಚೆನ್ನಾಗಿ ಇನ್ನೂ ಸ್ವಲ್ಪ ಹಾಕು, ಹಾಕ್ತಾವಳೆ ಅವಳು ಎಣ್ಣೆನ ಸ್ವಲ್ಪ ಹಾಕು. ಬಾಸ್ ನೀಟಾಗಿ ಹಾಕು ಸುತ್ತ ಅದು ಹೆಂಚ್ ಮೇಲೆ ಹಾಕಿದ್ರೆ ಹಾಕೋದು ಎಣ್ಣೆ ಚೆನ್ನಾಗಿ ನೋಡಿ ಏನ್ ಮಾಡ್ತೀಯ. ತಲೆ ಸಕ್ಕದಾಗೈತೆ, ಮನೆ ತನಕ ಎಲ್ಲಿ ಹಾಕಿದ್ರು ಬರುತ್ತೆ. ಅಲ್ಲ ಮನೆ ತೊಗೊಳ್ತೀಯಾ ಇಲ್ಲ ನಿಮಗೆ ಕೊಡ್ತಾರಂತೆ ನೋಡಿ ಫ್ರೆಂಡ್ಸ್, ಅಲ್ಲ ತಮ್ಮಗೋಸ್ಕರನೇ ಆಗ್ತಾ ಇರೋದು. ಹೆಂಗೆ ದೋಸೆ ಇನ್ನೂ ಬೆಂದೇ ಇಲ್ಲ ಅಲ್ಲಿ ದೋಸೆ ಅಲ್ಲಿ ಪರವಾಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ. ಅಕ್ಕ ನೀವು ಸುಮ್ಮನೆ ಹೇಳಿ ಹೊಗಳ್ಬಾರ್ದು ಇಲ್ಲ ಎಲ್ಲ ಒಳ್ಳೆ ಬೋಡಿ ಆಗುತ್ತೆ ನಿಮ್ಗೆ. ಇವತ್ತಿಲ್ಲ ಇವ್ರು ಫುಲ್ ಬೋಡಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಕರಿ ಹೆಂಗ್ ಕರಿತಿ ಜನನ ಮನೆ ದೋಸೆ 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 ಅಲ್ಲ ಬಿಸಿ ಹಾಕಿದ್ನಲ್ಲ ಅಲ್ಲಿ ಬಸ್ ಸ್ಟಾಪಲ್ಲಿ ನಿಂತವ್ರಲ್ಲ ಬಿಸಿ ಬಿಸಿ ದೋಸೆ ದೋಸೆ ಮಸಾಲೆ ದೋಸೆ. ಎಲ್ಲ ಓಡಾಯ್ತಾರೆ ನಿಂಗೆ ಕರಿ ನೋಡಿದ್ರೆ ಬಿಸಿ ಬೇಕಣ್ಣ ದೋಸೆ ಬೇಕಣ್ಣ ಆಯ್ತಾ ಸಿದೋಗುತ್ತಾ ಸಾಕಾಯ್ತು ಅಷ್ಟೇ. ಬೇಕಣ್ಣ ದೋಸೆ ಬೇಕಣ್ಣ ಬೆಂದೇ ಇಲ್ಲ ದೋಸೆ ಇಲ್ಲ ಆಗಿದೆ ಅಷ್ಟೇ ಆಗಿದೆ ಅಷ್ಟೇ, ಒಳಗ್ ಬೇಯ್ತದು ಸಾಕು. ನೋಡ್ದೆ ಇನ್ನೊಂದು ಬಿಟ್ಕೊಳಲ್ಲ ನೋಡ್ ನೀನು ಯೋ, ಏನ್ ಬ್ರೋ ನೀನು ಬಿಟ್ಕೊಳಲ್ಲ ಇವಾಗ ಇವ್ರು ಟೇಸ್ಟ್ ಮಾಡ್ತಾರೆ ನಾನು ಮಾಡಿರೋ ದೋಸೆನ ಚಟ್ನಿ ಏನು ಇವಳು ಒಗ್ಗರಣೆ ಹಾಕಿ ಇವಳು ಒಗ್ಗರಣೆ ಹಾಕಿ ಅದು ಇದು ಮಾಡಿ ಹಾಕೊಳ್ಳೆ ದೋಸೆನ ಚಟ್ನಿ ನಾನೇ ಟೇಸ್ಟ್ ಮಾಡ್ತಾರೆ. ಮಾಡ್ಕೊಟ್ಟಿದ್ದು ಇವ್ರಿಗೆ ಫೋನ್ ಮಾಡಿ ಹೇಳ್ದೆ ಹಿಂಗೆ ಮಾಡಿ ಸಾಕು ಸಾಕು. ಬ್ರೋ ಹಾ ತಿಂತಿದ್ದೆ ನೀನು ನೋಡ್ದ ಅವನು ನಾನು ತಿನ್ನಲ್ಲ ಗುರುವೆ, ನಾನು ಅಷ್ಟ ಮಾಡಿ ದೋಸೆ ತಿಂತೀನಪ್ಪ. ಕುಕಿಂಗ್ ಬ್ಲಾಗ್ ನೋಡ್ತೀರಾ? ನಮ್ ವಸಂತಮ್ಮನ್ ಕುಕಿಂಗ್ ಬ್ಲಾಗ್ ಸಬ್ಸ್ಕ್ರೈಬರ್ ಇವರು, ನೀವು ಸಬ್ಸ್ಕ್ರೈಬ್ ಆಗಿ. ಅದೇ ಆಗಿಲ್ಲ ನೋಡಿಲ್ಲ ನೀವು ನಮ್ಮ ಅಮ್ಮನ ಕುಕಿಂಗ್ ಚಾನಲ್ ನ? ನಾವಿಬ್ರು ನೋಡೋದು. ಇಬ್ರು ನೋಡೋದಾ? ಇಬ್ರು subscribe ಮಾಡ್ಕೊಳ್ಳಿ, ತಗೊಳ್ಳಿ. ಓ ಅಮ್ಮಮ್ಮ ನಿಮ್ಮ ಅಮ್ಮ ಮಾಡೋ ಬ್ಲಾಗ್ ನೋಡ್ಕೊಂಡು ಇವರು ಅಡಿಗೆ ಮಾಡಕ್ ಕಲ್ತಿರೋದು. ಓಕೆನಾ? ಸುಮ್ಮನೆ ಹೇಳ್ತಾರೆ ಪಾಪ ಅಕ್ಕ ನೋಡಿ ನಗ್ತಾವ್ರ ನೋಡಿಲ್ಲ ನಗ್ತಾರದು ಬೆಂದೇ ಇಲ್ಲ ಅಂತ ತಂದಿದೆ. ತಿಂದಿದ್ಯಾ? ನಾವು ಟೇಸ್ಟ್ ಮಾಡೋಣ ಈಗ. ಕಾಸಿಸ್ಕೊಳ್ಳಿ ವಾಪಸ್ ಹಂಗೆ ಕಳಿಸ್ಬಿಡ್ದು ಹೇಳ್ತೀನಿ ನೋಡ್ ಹತ್ರ ಬ್ಯಾಂಕ್ ಇರ್ತಾರಂತಲ್ಲ. ಇರ್ತಾರಲ್ಲ ಕೆಲಸ ಮಾಡಿಸಿ ಹೇಳ್ತೀನಿ ಪಾದ ತೊಳ್ಸಿ ಹೇಳ್ತೀನಿ ಅವ್ರಿಗೆ ಆದ್ರೆ ಪಾದ ತೊಳ್ಸಿ ದೋಸೆ ಚೆನ್ನಾಗಿದೆ. ದೋಸೆ ಚೆನ್ನಾಗಿ ಮಾಡಿದ್ರು. ಏನ್ ಬೇಕು ಅಪ್ಪಿ ದೋಸೆ ನೋಡು ಕಸ್ಟಮರ್ ಅಲ್ಲ ಅವರಲ್ಲಿ ದೋಸೆ ಮಾಡಕ್ಬಿಟ್ಟು ತಿಂತಾರೆ ನೋಡ್ ಗುರು ರೆಡಿ ಇದೆ ಬಿಸಿ ಬಿಸಿ ದೋಸೆ ಅವ್ರಿಗೂ ಗೊತ್ತಾಯ್ತು ಇವರು ದೋಸೆ ಮಾಡೋ ಅಷ್ಟರಲ್ಲಿ ಗಿರಾಕಿ ಎಲ್ಲ ಹೊಂಟೋಗ್ಬಿಡ್ತಾರೆ ಅಂದ್ಬಿಟ್ಟು ನಿಮ್ಮೊಂದು ದೋಸೆ ತೊಂಬರಿಕಾಯಿ ಸಾಂಬಾರು ತೊಗರಿಕಾಯಿ ಸಾಂಬಾರು ನನಗೆ ಇಷ್ಟ. ಸಾಂಬಾರು ಹೇಳ್ತೀನಿ ಕೂತ್ಕೊಳ್ಳೋಣ. ಬನ್ರ ಇಟ್ಕೊಳ್ಳೋ ಕ್ಯಾಮ್ರಾ. ಹಿಂಗೆ ಓಕೆ ಒಂದ್ ಲೆವೆಲ್ ಬ್ರೋ. ಹಾಯ್ ನೀವು ಟಿಫನ್ ಮಾಡ್ರಿಲ್ಲ ಬರ್ಲಿ ಇರ್ರಿ ಎಲ್ಲ ಒಟ್ಟಿಗೆ ಮಾಡೋಣ ಹೆಂಗಿದೆ ಬ್ರೋ? ಚೆನ್ನಾಗಿದ್ಯಾ? ನೋಡಿ ಫ್ರೆಂಡ್ಸ್, ದೋಸೆ ಮಾಡಿ ಎಲ್ಲ ಇವಾಗ ನಂಗೆಲ್ಲ ಎರಡೆರಡು ಬೋಂಡ ಹಾಕೊಟ್ಟು ಎಲ್ಲ ಮಾಡ್ಕೊಟ್ಟವ್ರೆ ಆಯ್ತಾ. ದುಡ್ಡು ತಗೊಳ್ಳಿ ಅಂದ್ರೆ ಬೇಡ ಅಂತಾರೆ. ಇದು ತಪ್ಪು ಮಾಡ್ತಾರೆ. ಓಕೆ, ಪ್ರೀತಿಯಿಂದ ಕೊಟ್ಟಿದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಮಾತಾಡಬಾರ್ದು ನಾವು. ಅವ್ರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಿ ನಿಮಗೆ. ಹಿಂಗೆ ಮಾಡೋದು ಇವಳು ಎಲ್ಲ ಕಡೆ ಹೋಗ್ಬಿಟ್ಟು ತಿನ್ಬಿಟ್ಟು ಪ್ರೀತಿಯಿಂದ ಕೊಟ್ರು ಅಂದ್ಬಿಟ್ಟು ತಿನ್ನಂಗೆ ಬರ್ತಾಳೆ ಬಿಲ್ ಕೊಡ್ತಾಳೆ ಎಲ್ಲ ಮಾಡಲ್ಲ. ಓಕೆ, ಅಲ್ಲಿ ನೋಡು ನಗ್ತವ್ರೆ ಸರ್ ಬಾಯ್ ಅಂಕಲ್. ಬಾಯ್ ಬಾಯ್. ಖುಷಿ ಆಯ್ತು ನನಗೆ. ಇವಾಗ ಬನ್ನಿ ಹೊಳ್ಳೋಣ. ಇರೋ ಅವ್ರು ಇನ್ನೊಂದು 50 minutes ಬರ್ತಾವ್ರಂತೆ. ದೋಸೆ ಎಲ್ಲ ಇಲ್ಲೇ ಈ ಲೊಕೇಶನ್ಗೆ ಬರ್ತಾವ್ರ ಅವರು ಬರ್ತಾರಾ? ಹಾ ಓಕೆ
ಜನ ಜಾಯಿನ್ ಆಗ್ತಾರೆ. ಗೋಪ್ಸ್ ಹಾಗೂ ನಿಸರ್ಗ ಬರ್ತಿದ್ದಾರೆ ಅಂತ ನಾವು ಅವ್ರಿಗೆ ಅವಾಗಿಂದ ಕಾಯ್ತಿದ್ವಿ. ಬಂದ್ರು ಫ್ರೆಂಡ್ಸ್ ಬಂದ್ರು. ಫೈನಲಿ ರೀಚ್. ಹಾಯ್ ಗೋಪ್ಸ್. ಹಾಯ್ ನಿಸು. ಏ ಬಾರೆ ಬಾರೆ. ಹಾಯ್ ಹಾಯ್ ವಿನಿ ಗೋಪ್ಸ್ ಯೂಟ್ಯೂಬ್ ಚಾನಲ್. ಹಾಯ್ ದಿವ್ಯಾ ವಸಂತ ಯೂಟ್ಯೂಬ್ ಚಾನಲ್. ಅಲ್ಲ ಜೋಡಿಗಳು ಒಂದಾದ್ರೂ ಬಾ ಅಲ್ಲ ಶೋರೂಮ್ ಅಲ್ಲಿ ಒಂದು ಗ್ಲಾಸ್ ತಗೊಳ್ಳೋಣ. ಸನ್ ಗ್ಲಾಸ್ ಶೋರೂಮ್ ನೋಡಿ. ಶೋರೂಮ್ ಅಲ್ಲಿ ನನಗೆ ಗ್ಲಾಸ್ ಕೊಡ್ತಾಳಂತೆ. ನನಗೆ ಏನಿದ್ರು ಬ್ರ್ಯಾಂಡ್ ಇದು ಎಲ್ಲದಕ್ಕಿಂತ ಬ್ರಾಂಡೆಡ್ ಇದು. ಇಲ್ಲಿಂದ ಕಾಪಿ ಮಾಡ್ಕೊಂಡು ಹೋಗಿ ಅಲ್ಲಿ ಶೋರೂಮ್ ಅಲ್ಲಿ ಇಡೋದು ಬ್ರ್ಯಾಂಡ್ ಅಂತ. ಕಮಾನ್ ಬನ್ನಿ ಬನ್ನಿ ಗೆಳೆಯರೇ, ಬನ್ನಿ ಬನ್ನಿ. ಅಲ್ಲ ನೀನ್ ಬರ್ತೀಯ ಅಂತಾನೆ 1000 ಟೋಪಿ ತಗೊಂಡು ಇಲ್ಲಪ್ಪ, ಅದು ನಾನು ಬರ್ಡೇಗೆ ಅಂತ ತಗೊಂಡಿದ್ದೆ. ಹಾಯ್ ಗೋಪ್ಸ್ ಹೆಂಗಿದೆ ಗೋಪ್ ಶೋರೂಮ್ ಅಲ್ಲಿ ಗ್ಲಾಸು ತಗೋ. ಒಂದ್ ಸನ್ ಗ್ಲಾಸ್ ನನ್ಗೊಂದ್ ಕೊಡ್ಸು. ಲೋಕಿ ಬ್ರೋ, ಇದು ಬೇಡ ಬಿಡು, ಕಣ್ಣು ಸೂಟಾಗಲ್ಲ. ಚನ್ನಪಟ್ಟಣದಲ್ಲಿ ಸಾಕತ್ತಾಯ್ತಿದ್ರೆ ಇವ್ರಿಗೊಂದ್ ಕೊಡ್ಸಲ್ವಾ? ನನ್ನ ಒಂದು ಕೂಲಿಂಗ್ ಗ್ಲಾಸ್, ನಿನ್ನ ಒಂದು ಕಣ್ಣಿಗೆ ನನ್ನ ಒಂದು ಕೂಲಿಂಗ್ ಗ್ಲಾಸ್. ನನಗೆ ಜೀವದ ಮೇಲೆ ಆಸೆ ಇದೆ guys. ಇವ್ರ ಬೇರೆ ನೀನು ಅದೆಲ್ಲ ಬರೋದು. ನೋಡ್ದ ನೀನು ನೋಡ್ದ? ಸಂತು ಹೋಗ್ಬಾ, ಸಂತು ಹೋಗ್ಬಾ, ಸಂತು ಬೇಬಿ. ಹೋಗ್ತೀನಿ, ನನಗೇನು ಭಯ ನನಗೆ ಹೋಗ್ತೀನಿ ನಾನು. ಬೇಬಿ ವಿಂಡೋ ಸೀಟ್ ಇಳಿಸಕ್ಕೆ ಅಷ್ಟು ಕಷ್ಟಪಟ್ಟು ಕಾರ್ ಓಡಿಸ್ತೀಯ ನೀನು. ಯಾಕೆ ನೀನು ಮತ್ತೆ ಲೋಕಿಬ್ರು ಅಷ್ಟೇ ಬರ್ತೀರಾ? ಇವ್ರದ್ದೇನೋ ಪ್ಲಾನ್ ಐತೆ, ನಾನು ಬರೋದು ಇಲ್ಲ ಕಡೆ ನಿಜವಲ್ಲ ಏನಿಲ್ಲ. ಕಳಿಸ್ತಾ ಇದ್ರದು ನೆಮ್ಮದಿಗೆ ನೆಮ್ಮದಿ. ಗೊಬ್ಬರನ ನಿಜವಾಗ್ಲೂ ಓಡಿಸ್ತಾರ ನೋಡಿ. ನಮ್ ನಿಸು ಗಾಡಿ ಓಡಿಸ್ತಿದ್ದಾಳೆ, ಆದ್ರೂ ಇವ್ರು ತಳ್ತವ್ರೆ. ನಮ್ ಕಾರ್ಗೆ ಬಲಗಾಲಿಟ್ಟು ಬರ್ತಿದ್ದಾರೆ ನಮ್ ನಿಸರ್ಗ, ನಮ್ಮ ಮಗು ಬೇಬಿ. ಒಳ್ಳೆದಾಗ್ಲಪ್ಪ ಅಲ್ವಾ? ಫೈನಲಿ ನಮ್ಮ ಮಗುನ ಇಲ್ಲಿಗೆ ವಾಸು ಹೋಟೆಲ್ ಕರ್ಕೊಂಡ್ ಬಂದಿದ್ದೀವಿ ಇಡ್ಲಿ ತಿನ್ಸಕ್ಕೆ. ಹಸು ಹಸು ಅಂತಿದ್ದಾಳೆ. ಇಲ್ಲಿ ಗಾಡಿ ಪಾರ್ಕ್ ಮಾಡಿದೀವಿ. ಅವ್ರಿಗೆ ಪಾರ್ಕಿಂಗ್ ಸಿಗ್ತಾ? ಪಾರ್ಕಿಂಗು ಫೈನಲಿ ಪಾರ್ಕ್ ಮಾಡಿ ಬಂದ್ರು. ನೋಡಿ ಕಬಾಬ್ ತಗೊಬಂದ್ ಕೊಟ್ಟವ್ರೆ. ಥ್ಯಾಂಕ್ ಯು ಗೋಪ್ಸ್. ಮ್ಯೂಸಿಕ್ ಆಫ್ ಮಾಡು, ಇವರೆಲ್ಲ ಹೊಂಟ್ರು ಏನಂದ್ರಿ ನೋಡಿ. ಎಲ್ರು ಕಬಾಬ್ ತಂದು ಕೊಟ್ಟವ್ರಿ. ಕಬಾಬ್ ಅಂತೆ. ಕಬಾಬು ಕಬಾಬ್ ಪೌಡರ್ ಕಬಾಬ್ ಕಬಾಬೆ, ಬಿಸಿ ಬಿಸಿ ಕಬಾಬು. ಸಾಕ ಯಾ ಬೇಬಿ ತಗೋತೀನಿ. ಯಪ್ಪ ಇವಳು ತಿನ್ನಲ್ಲ ಚಿಕನ್. ಆಂಜನೇಯ ಸ್ವಾಮಿ ದರ್ಶನ ಬರೋದು ಅಲ್ಲಿ ನೋಡ್ತೀನಿ. ಹೌದು ಹೌದು, ನಾನು ತಿನ್ನಲ್ಲ ಬಿಡ್ರಿ. ಮುಟ್ಬಿಟ್ಟ ಹಂಗನಿಂದ ಮುಟ್ಟಿಲ್ಲ, ನಾನೇನ್ ಟಚ್ ಮಾಡಿಲ್ಲ. ದೊಡ್ಡವರು ಸಿದ್ದಪ್ಪಾಜಿ ಇಲ್ವಾ, ನಮ್ಮ ಮನದೇವರು, ಅವರು ಆಡಿದಂತ ಬೆಳೆದಂತ ಮನೆ ಎಲ್ಲ ಇಲ್ಲೇ ಇರೋದು. ಪಂಚಾಲ್ಗೇರಿ ಅಂತ ಹೇಳ್ತಾರೆ, ಅಲ್ಗೂರ್ ಪಕ್ಕ ಇರೋದು. ಸೊ ಇಲ್ಲಿಗೆ ನಾನು ಬರ್ತಾ ಇರ್ತೀನಿ ಅವಾಗ ಒಂದ್ ಕಾರ್ ಹೋದ್ರೆ ನಮ್ ಕಾರ್ ಬರಲ್ಲ. ಬರಕ್ಕಾಗಲ್ಲ. ಬಟ್ ಇದೆಲ್ಲ ಈಗ ಆಕ್ಚುಲಿ ಜಮೀನ್ ಐತಲ್ಲ, ಇದೆಲ್ಲ ಇದು ಭೂಮಿ ಅಲ್ಲ. ಇಲ್ಲೆಲ್ಲ ಬರೀ ಕುಲ್ಮೆಗಳಿದ್ದಿದ್ದು ಆ ಕಾಲದಲ್ಲಿ. ಕುಲ್ಮೆಗಳು 700 ಕುಲ್ಮೆ ಒಡೆಯ ಸಿದ್ದಪ್ಪಾಜಿ ಅವರು. ಸಿದ್ದಪ್ಪಾಜಿ ಅವರು ಕುಲ್ಮೆ ಅಂದ್ರೆ ಕಬ್ಬಣ ತರ್ತಾರಲ್ಲ ನಮ್ಮ ಇದರಲ್ಲಿ, ಅದು 700 ಕುಲ್ಮೆ ಒಡೆಯ. ಅವ್ರು ಕಾದಗಟ್ಟಿ ಮೇಲೆ ಕೂತು ಲಾಸ್ಟ್ ಅಲ್ಲಿ ಪವಾಡ ಮಾಡ್ತಾರೆ ಗೊತ್ತಾ? ಆ ಕಾದಗಟ್ಟಿ ಇರೋದು ಇಲ್ಲೇ ಈ ಊರಲ್ಲಿ. ಸಿದ್ದಪ್ಪಲ್ಲ, ಈ ಅಲಗೂರು ಪಾಳ್ಯಗಾರರು ಸಿದ್ದಪ್ಪಾಜಿನ ಆ ಕಾಳಂಗುಡಿಲಿ ಕೂಡಾಕಿದ್ದು. ಆ ಕಬ್ಬಣ ಕೇಳ್ಕೊಂಡು ಇವ್ರು ಹೋಯ್ತಾರೆ ಸಿದ್ದಪ್ಪಾಜಿ ಅವರು ಇಲ್ಲಿಗೆ ಅಲಗೂರು ರಾಜರ ಹತ್ರ. 7 ಜನ ಪಾಳ್ಯಗಾರ ಹತ್ರಕ್ಕೆ ಹೋದಾಗ ಅವರು ಕಬ್ಬಣನೇ ಚಿನ್ನ ಅನ್ಕೊಂಡಿರ್ತಾರೆ. ಚಿನ್ನ ಕೊಡಲ್ಲ. ಇಲ್ಲಿ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಮತ್ತು ಸಮುದಾಯ ಭವನಕ್ಕೆ ದಾರಿ, ಚಿಲ್ಲಾಪುರ ಗ್ರಾಮ ಅಂತ. ಕಾದಗಟ್ಟಿ ದೇವಸ್ಥಾನ ಇಲ್ಲೇ ಇರೋದು. ಇದೆಲ್ಲ ಕುಲ್ಮೆ ಬ್ರೋ, ಇದೆಲ್ಲ ಕುಲ್ಮೆಗಳು. ಸೊ ನಿಮ್ಗೆ ಪವಾಡಗಳು ನಡೆದಿರೋಂಥದ್ದು ಅಲ್ಲೈತೆ
ನೋಡಿ ನಮ್ಮ ಇಲ್ಲಿ ಚೌಟ್ರಿ ಮಾಡೋರು. ಎಲ್ಲಪ್ಪ ಇದು ಚೌಟ್ರಿ ಸಿದ್ದಪ್ಪಾಜಿ? ಅಲ್ಲಿದ್ಯಲ್ಲ ಊರಿತ್ತು ಊರು ಫಸ್ಟು. ಹೌದಾ? ಚಿಲ್ಲಾಪುರ ಸಂಪರ್ಕಿಸಿ ಇದು ಕಡೆ ನೋಡಿ. ಇದು ಮಳವಳ್ಳಿ ತಾಲೂಕು. ಇಲ್ಲಿ ಇರೋದು ಸಿದ್ದಪ್ಪಾಜಿದು. ಇದು ಕೇಳ್ತೀನಿ ನಾನು. ಅಲ್ಲಿ ಊರೊಳಗೆ ಹೋಗ್ಬೇಕು ನೋಡ್ತೀನಿ. ಎಲ್ಲಿ ಬಿದ್ದೋಗೈತೆ ನೋಡಿ. ಅದೇನಾ? ಇದು ಮನೆ ಅವ್ರ ಇದಕ್ಕೆಲ್ಲ ಇದು ಕುರಿಗಟ್ಟಿ ಅವ್ರದ್ದೆಲ್ಲ ಬಿದ್ದೋಗೈತಪ್ಪ. ಮನೆ ತೋರಿಸಿದ್ರು. ಇಳಿರಿ ನೋಡ್ಕೊಬರೋದು. ಎಲ್ಲಿ ಆಯ್ತು ಬಾ ತೋರಿಸ್ತೀನಿ. ಪೂಜಾ ಇದನ್ನ ಗೋಪ್ಸ್. ನೋಡು ಆ ಗಟ್ಟಿ ಇದೆ ಕಬ್ಬಣದ್ದು. ಅದು ರವ ರವ ಅಂತ ಕೆಂಪು ಕಾದು, ಕೆಂಪು ಫುಲ್ಲು ಕೆಂಪು ಕಾದಾಗ ಕಾದದ್ನ ನೋಡಿ ಅದನ್ನ ಒಂದು ಸೀನು ಹಾಕ್ಕೊಡ್ಬೇಕು ನೋಡಿ. ಅಲ್ಲಿ ಕೆಂಪುದಲ್ಲಿ ಐತಲ್ಲ ಅದು ಕಾದ ಗಟ್ಟಿಯಲ್ಲಿ ಕಬ್ಬಣ ಅದು ಪೂರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ. ಸಿದ್ದಪ್ಪಾಜಿ ಹಿಂದ್ಗಡೆ ಕಲ್ಲು ಕಪ್ಪುಗೆ ಅದು ಕಬ್ಬಣ, ಪೂರ ಕಬ್ಬಣ ಅದು. ಅದು ಪೂರ ಕಬ್ಬಣ. ಕಾದಗಟ್ಟಿ ಅನ್ನೋದು ಅದಕ್ಕೆ ತಗೊಳ್ಳಿ ಇಟ್ಕೊಳ್ಳಿ. ಕಾದಗಟ್ಟಿ ಅದು ಫುಲ್ಲು ಕೆಂಪಾದಾಗ ಅದ್ರ ಮೇಲೆ ಸಿದ್ದಪ್ಪಾಜಿ ಅವ್ರನ್ನ ಕೂರಿಸ್ತಾರೆ. ಕೂರಿಸಿದ್ಮೇಲೆ ಆ ಕಾದಗಟ್ಟಿ ಎಲ್ಲ ಒಡೆದು ಹೂವಾಗುತ್ತೆ. ಅದು ದೊಡ್ಡವರ ಪವಾಡ ಅದು. ಸೊ ನಾವು ಮುತ್ತತ್ತಿಗೆ ಹೋಗ್ಬೇಕಾದ್ರೆ ಇದೊಂದು ನಾನು ಯಾವಾಗಲೂ ಬರ್ತೀನಿ ಈ ಕಡೆ. ಆಯ್ತು, ಇಲ್ಲಿಂದ ಈಗ ಸ್ಟ್ರೈಟ್ ಮುತ್ತತ್ತಿ ಹೋಗಕ್ಕೆ. ಕೋಳಿ ತಗೊಳಕ್ ಬಂದಿದ್ದೀವಿ ಇಲ್ಲಿಗೆ. ನಾನು ಇದೆಲ್ಲ ಚೆಕ್ ಮಾಡಿ ನೋಡಿದೆ ಬ್ರೋ. ಮುಂದೆ ಗೋಪ್ಸ್ ಅಂಡ್ ನಿಸರ್ಗ, ಹಿಂದೆ ನಾನು ಚಿನಿಮಾ. ಇಲ್ಲ ಇವ್ರಿಗೆ ಸೋಲಾರ್ಗೆ ಇದಕ್ಕೆ ನೀರು ಹೊಡಿಯಕ್ಕೆ ಅವಕ್ಕೆಲ್ಲ ಮಾಡಿರೋದು. ಹೌದಾ? ಈ ಸಂತು ಬರ್ತಿದಾರಾ? ಚಿನ್ನಾಲೆ ಮುನ್ನಾಲೆ. ಗಾಯ್ಸ್ ನೋಡಿ, ಗೊಬ್ಬರನ್ನ ಅವಾಗಿಂದ ನಾವು ಚೆಚ್ಕೊಂಡ್ ಬಂದಿದ್ದೀವಿ. ಇವಾಗ ಅವ್ರನ್ನ ಕ್ಯಾಚ್ ಮಾಡಿದ್ದೀವಿ. ಒಳ್ಳೆ ರ್ಯಾಕೆಟ್ ಸ್ಪೀಡಲ್ಲಿ ಹೋದಂಗೆ ಹೋಯ್ತಾವ್ರೆ. ನಮಗೆ ರೂಟ್ ಬೇರೆ ಗೊತ್ತಿಲ್ಲ, ರೂಟ್ ಮ್ಯಾಪ್ ಬೇರೆ ಹಾಕ್ಕೊಂಡಿಲ್ಲ. ನಮ್ಮವ್ರು ಅವಾಗಿಂದ ಇವರು ಲೋಕಿಬ್ರು 70-80 ತುಣಿತಾವ್ರೆ. ಒಳ್ಳೆ ರ್ಯಾಕೆಟ್ ಸ್ಪೀಡಂಗೆ ಹೋಯ್ತಾವ್ರೆ ಅವರು. ಏನು ರೋಡಾ ಇದು? ಏನಿದು? ಹಳ್ಳ ಪಳ್ಳಗಳು. ಅದೇ ಗೊತ್ತಿದ್ದು, ನಾವು ವಿಡಿಯೋ ಮಾಡಿದ್ದೀನಿ. ಒಂದೇ ಏಟ್ಗೆ ದಬ್ಬಾಕ್ಬಿಡ್ತಿದ್ವು ಒಳಕ್ಕೆ. ನಾನು ಅದೇ ವಿಡಿಯೋ ಮಾಡ್ತಾ ಇದ್ದೆ. ಗುಂಡಿ ಇರೋದ್ರಿಂದ ಪಾಪ. ಈಗ ಮನೆಗಳಲ್ಲಿ ಗೊಬ್ರಾನಂದ ಸ್ವಾಮಿಗಳು ಗೊಬ್ರಾನಂದ ಸ್ವಾಮಿಗಳು ಹೇಳ್ತಿರ್ತಾರೆ, ಮನೆಯಲ್ಲಿ ಪ್ರಾಣಿಗಳನ್ನ ಏನಕ್ಕೆ ಸಾಕ್ತಿದ್ರಿ ಹೇಳಿ? ಹಸುಗಳನ್ನ, ಕುರಿಗಳನ್ನ. ಏನಕ್ಕೆ ಅಂದ್ರೆ ಮನೇಲಿ ಏನೇ ಒಂದ್ ಕಾಯಿಲೆ ಬಂದ್ರು ಫಸ್ಟ್ ಪ್ರಾಣಿಗಳು ಬರೋದಂತೆ. ಅವು ಕೇಳ್ಕತ್ತವಂತೆ. ಈಗ ನಾನ್ ತಂದು ದಿನ ಕಷ್ಟಪಟ್ಟು ಹುಲ್ ಕುಯ್ದು ಎಲ್ಲ ತಂದು ಹಾಕಿದಾಗ, ಅಪ್ಪ ನಾನು ಹೊಟ್ಟೆ ತುಂಬಿಸಿದ್ದೆ, ನೀನ್ ಹೊಟ್ಟೆ ತಣ್ಣಗಿರ್ಲಿ ಕಣಪ್ಪ ಅಂತ ಒಂದವಂತೆ. ನಾನು ಹೊಟ್ಟೆ ತುಂಬಿಸ್ ನನ್ನ ಚೆನ್ನಾಗಿ ನೋಡ್ಕೊಂಡಂತ ದನಿಕನ ಮನೆ ಚೆನ್ನಾಗಿ ಬೆಳಿಲಿ ಅಂತ ಆರೈಸುತ್ತೆ. ಆ ದನಿಕನ್ಗೆ ಏನೋ ಒಂದು ಕೇಡ್ ಬರ್ತಾ ಇದೆ ಅಂದಾಗ ಅವು ಫಸ್ಟ್ ಕೇಳವಂತೆ. ಅದ ಅವ್ನಿಗೆ ಏನ್ ಕೇಡ್ ಬಯಸ್ತಿದೆ ಅದ್ ನನಗೆ ಕೊಟ್ಬಿಡು, ಅವ್ನು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಅವು ತುತ್ತಾಗ್ತಿದ್ದವು. ಸೊ ಲೆಕ್ಕ ಹಾಕು, ಅವಕ್ಕೆ ಇಲ್ಲೇನಾಗುತ್ತೆ ಅನ್ನೋದು ಬೇಗ ವಿಷಯ ಗೊತ್ತಾಗುತ್ತೆ. ಒಂದು ವಾರಕ್ಕೆ ಮುಂಚೆನೆ ಗೊತ್ತಾಗದ್ ಮಾತು ಬತ್ತಿದ್ವು ಅಂತ ಅವಕ್ಕೆ ಮುಂದಾಗಿ ಹೇಳ್ಬಿಟ್ಟು ಬಚಾವ್ ಮಾಡ್ಬಿಡುತ್ತಲ್ಲ ಅನ್ಬಿಟ್ಟಿದೆ ಮಾತು ಕಟ್ ಮಾಡಿರೋದು. ಮುಂಚೆ ಮಾತು ಬತ್ತಿದ್ವು ಅಂತೆ. ಹಿರಿಕ್ರು ಹೇಳಿರೋದು. ಹಿರಿಕ್ರು ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ತೀವಿ. ಯಾಕಂದ್ರೆ ಅವ್ರು ತಾನೇ ನಮ್ಮನ್ನ ಜನ್ಮ ಕೊಟ್ಟಿರೋಂಥವ್ರು. ಹೊಸ ಬಿದ್ರು ಸುಮ್ಮನೆ ಕೂತಿದ್ದಲ್ಲ ನಿಮ್ಮ ಯತಿ. ಈಗ ನಾನಾಗಿದ್ರೆ ಹಿಂಗ್ ಬೆನ್ನ ಕೊಟ್ಟಿ ಎತ್ ಬಿಡುವೆ. ನನಗೆ ಹೇಳಿ ಏನಂದ್ರೆ ಏನ್ ಮಾಡೋಣ, ಡ್ರೈವಿಂಗ್ ಸೀಟ್ ಅಲ್ಲಿ ಇದ್ದೆ. ಸೀಟ್ ಹಾಕ್ಸ್ಬಿಡಿ ಇಲ್ಲಿಗೆ. ಜವಾಬ್ದಾರಿ. ಜಿಂಕೆ ಚುರಿ ಚುರಿದೆ. ವಾವ್, ಸಕ್ಕತ್ತಾಗಿದೆ ಹೊಳೆ.
ಫುಡ್ ತಗೊಳ್ಳೋಣ. ಟೈಮ್ ನೋಡು. ನೋಡಿ ಈಗ ನಾವು ಚೆಕ್ ಪೋಸ್ಟಲ್ಲಿ ಟಿಕೆಟ್ ತಗೊತಾ ಇದ್ದಾರೆ ಮುಂದೆ ಕೂತಿರೋರು. ಆಫ್ ಮಾಡಿದ್ದೀನಿ. ಗಾಡಿ ಬಚ್ಚಲ್ಲ ಸಾಕಾಗಿದೆ. ಥ್ಯಾಂಕ್ ಯು ಸರ್. ಸಿಟಿಗೆ ಬಂದು ಗೊತ್ತಿಲ್ಲ ಗುರುವೇ. ಯಾವುದಿದು ಟೆಂಪಲ್ಲು? ಮುತ್ತತ್ತಿ ಟೆಂಪಲ್ ಇದೇನಾ? ಇಲ್ಲ ಇಲ್ಲ, ನಡ್ಲಿಕ್ಕೆ ಹಾಕೊಂಡು ಒಬ್ರು ಫೋನ್ ಮಾಡಿದ್ರೆ ನಮ್ಮ ಮುತ್ತಿಗೆ ಹಿಂಗಾಯ್ತಾ ತಗೊಂಡು ಅಲ್ಲೇ ಊಟ ಮಾಡ್ಕೊಂಡು ಇದೊಂದು ಇಡೀ ರಾಜ್ಯವೇ ಖುಷಿ ಒಳಗಡೆ ಪೂಜೆ ಮಾಡ್ಕೊಬಿಡಪ್ಪ. ಗುಬ್ರಣ್ಣ ಬನ್ನಿ. ಯಾಕೆಂದ್ರ ಕಟ್ಟಿಸ್ತಿದ್ಯ? ಹುಚ್ಚಾಡ್ದಂಗೆ ಆಡ್ತೀವಿ ಒಂದೊಂದ್ಸಲ ಅದಕ್ಕೆ. ಅವ್ನು ಬಲ ಭೀಮ ಅವನು. ಹೇಳಿ ಅದನ್ನ. ನೀ ಜೋರಾಗಿ ಹೇಳಿ ಅಣ್ಣ, ನಾನು ಹೇಳ್ತೀನಿ. ಅಣ್ಣ ನನ್ನ ಅಭಿಮಾನಿ ಅಣ್ಣ, ಹೊಡಿಬೇಡಿ ಅಣ್ಣ. ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ. ಹೇಳ್ತಾ ಇರಿ, ನಗ್ತಾ ಇರಿ, ನೋಡ್ತಾ ಇರಿ. ಬನ್ನಿ. ಬಾಯ್ ಬಾಯ್. ಬಿಸಿ ವಿಡಿಯೋ ಮಾಡೋಕ್ಕಾಗಲ್ಲ. ಇವಾಗ ಸರಿಯಾಗಿ ಬ್ಯಾಟಿಂಗ್ ಮಾಡಬೇಕು. ಓಕೆ ಗಾಯ್ಸ್, ಎಲ್ಲರಿಗೂ ಬಾಯ್ ಬಾಯ್, ಟಾಟಾ, ಸಿ ಯು, ಗುಡ್